ಎಸ್.ಎಲ್. ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರಿದ ಭಾಗ 17. ಅದ್ಯಾಕೆ ಸುಮ್ಮನಾದಿರಿ? ನಾನು ಅಂದಿದ್ದು ನಿಮಗೆ ಹಿಡಿಸಲಿಲ್ವೇನೋ? ಬೇರೆ ಹೆಂಗಸರು ಅಂದರೆ ಗಂಡಸರಿಗೆ ಯಾವಾಗಲೂ ಕರುಳು ಕರಗುತ್ತೆ ಅಲ್ವೇ ಎಂದು ಲಲಿತಾ ಕೇಳಿದ್ದಕ್ಕೆ, ಲಲಿತಾ, ನನ್ನ ಮೇಲೆ ನೀನು ಹೀಗೆ ಆರೋಪ ಮಾಡ್ಬೋದಾ ಎಂದು ಖಿನ್ನರಾಗಿ ಪ್ರಿನ್ಸಿಪಾಲರು ಕೇಳಿದರು. ನಾನು ತಮಾಷೆಗೆ ಅಂದಿದ್ದು, ನಿಮ್ಮೊನ್ನೆ ಅಂದೆ ಅಂತ ಅನ್ಕೋಬೇಡಿ. ಆ ಹೆಂಗಸು ಸ್ವಲ್ಪ ಬಿಗಿಯಾಗಿದ್ದರೆ ಈಗಲೂ ಸರಿಯಾದರೆ ಸ್ವಾಮಿಗಳ ಮನಸ್ಸು ಸರಿಯಾಗಬಹುದು, ಎಲ್ಲರ ಮರ್ಯಾದೆಯೂ ಉಳಿಯುತ್ತೆ ಎಂದು ಲಲಿತಾ ಹೇಳಿದಳು. ಆದರೆ ಎಂದು ಏನೋ ಹೇಳೋರಟ ಪ್ರಿನ್ಸಿಪಾಲರು ಮಧ್ಯದಲ್ಲಿ ಹೋಗಲಿ ಬಿಡು ಎಂದು ನಿಲ್ಲಿಸಿಬಿಟ್ಟರು. ಏನು ಹೇಳಿ ಎಂದು ಲಲಿತಾ ಬಲವಂತ ಮಾಡಿದಳು. ತುಂಬಿದ ಬಸುರಿ ಈ ಸಂದರ್ಭದಲ್ಲಿ ಆಡಬಾರದು ಎಂದು ಪ್ರಿನ್ಸಿಪಾಲರು ಹೇಳಿದ್ದಕ್ಕೆ, ನೀವು ಹೇಳಲೇಬೇಕು, ನನ್ನ ಕೈಲಿ ಮುಚ್ಚ ಕೊಡೋದು ನನ್ನಾಣೆ, ಹೊಟ್ಟೆಲಿರುವ ಮಗುನ ಆಣೆ ಎಂದು ಅವಳು ಹಠ ಮಾಡಿದ ಮೇಲೆ, ನಿನ್ನನ್ನು ನೋಯಿಸಬೇಕು ಅಂತ ನಾನು ಹೇಳೋಲ್ಲ. ನಮ್ಮ ಮದುವೆಗೆ ಮೊದಲು ನಿನ್ನನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿತ್ತು ಗೊತ್ತೇ? ಆ ಮೋಹವನ್ನು ನೀನು ನನ್ನಲ್ಲಿ ಹುಟ್ಟಿಸಿದೆಯೇ, ಅಥವಾ ತನಗೆ ತಾನೇ ನನ್ನಲ್ಲೇ ಹುಟ್ಟಿತು? ಅದೇ ರೀತಿ ಸ್ವಾಮಿಗಳಲ್ಲೂ ಹುಟ್ಟಿರಬಹುದು. ಡಾಕ್ಟರ್ ಸರೋಜಮ್ಮ ಬೇಕು ಅಂತ ಹಾಗೆ ಮಾಡಿರದೇ ಇರಬಹುದು. ಲಲಿತಾ ಗಂಡನನ್ನು 1 ನಿಮಿಷ ತೀಕ್ಷ್ಣವಾಗಿ ನೋಡಿದಳು. ಅವರಿಗೆ ಆ ನೋಟದಿಂದ ಕಸಿವಿಸಿಯಾಗುತ್ತಿರುವಂತೆಯೇ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಸೆರಗನ್ನು ಕಣ್ಣಿಗೆ ಕೊಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಲಲಿತಾ, ನೀನು ಈ ಟೈಮಿನಲ್ಲಿ ಅಳಬಾರದು, ನಾನು ಮೊದಲೇ ಹೇಳಿರಲಿಲ್ಲವೇ ಎಂದು ಹೆಂಡತಿಯ ಭುಜ ಹಿಡಿದು ಮಂಚದ ಮೇಲೆ ಕೂರಿಸಿ ಸಮಾಧಾನ ಮಾಡ ಹೋದರೆ ಆಕೆ, ನೀವು ನನ್ನ ಮುಟ್ಟಬೇಡಿ, ನಿಮ್ಮ ಪ್ರೀತಿ ಎಂಥದ್ದು ಅಂತ ನನಗೆ ಈಗ ಗೊತ್ತಾಯಿತು ಎಂದು ಕೊಸರಿಕೊಂಡಳು. ಯಾಕೆ ಹಿಂಗಂತೀಯ? ನಾನು ನಿನ್ನನ್ನು ಪ್ರೀತಿಸೋಲ್ಲ ಅಂದೇನೆ ಎಂದು ಪ್ರಿನ್ಸಿಪಾಲರು ಕೇಳಿದರು. ನನ್ನನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೋಹ ಹುಟ್ಟಿತು ಅಂದಿರಲ್ಲ, ಅದು ಮೋಹವೇ, ಪ್ರೀತಿ ಅಲ್ಲವೇ ಎಂದು ಲಲಿತಾ ಕೇಳಿದಳು. ಅದು ಪ್ರೀತಿಯೇ, ಅದನ್ನೇ ಮೋಹ ಅಂದೆ. ನನ್ನ ಅರ್ಥ ಸ್ತ್ರೀಯ ಆಕರ್ಷಣೆ ಅಂತ, ಅದಕ್ಕೆ ಯಾಕೆ ಹೀಗೆ ಹೇಳ್ತೀಯಾ ಎಂದು ಪ್ರಿನ್ಸಿಪಾಲರು ಕೇಳಿದರು. ಯಾಕೆ ಹೇಳ್ತೀಯಾ? ನಿಮಗೆ ಅಷ್ಟೂ ತಿಳಿಯಲ್ಲವೇನು? ಮೋಹ ಮನಸ್ಸನ್ನು ಮುಚ್ಚೋದು ಅಂದರೆ ಅಧರ್ಮವಾದದ್ದು, ಪ್ರೀತಿ ಮನಸ್ಸನ್ನು ತೆರೆಯುವುದು ಅಂದರೆ ಧರ್ಮವಾದದ್ದು. ನೀವು ಬ್ರಹ್ಮಚಾರಿಗಳಾಗಿದ್ದೀರಿ, ಬ್ರಹ್ಮಚಾರಿ ಆಶ್ರಮದ ಮೇಲೆ ಗೃಹಸ್ಥರಾಶ್ರಮಕ್ಕೆ ಹೋಗಬೇಕು. ಸ್ವಲ್ಪ ಬೇಗ ಆಗ್ಬೋದು, ಸ್ವಲ್ಪ ನಿಧಾನವೂ ಆಗ್ಬೋದು. ನೀವು ಮದುವೆಯಾದದರಲ್ಲಿ ಅಧರ್ಮವೇನೂ ಇಲ್ಲ. ಆದ್ದರಿಂದ ನಿಮಗೆ ನನ್ನ ಮೇಲೆ ಹುಟ್ಟಿದ್ದು ಪ್ರೀತಿ. ಆದರೆ ಸ್ವಾಮಿಗಳು ಸನ್ಯಾಸಿ ಗೃಹಸ್ಥರಾಗಬಹುದೇ? ಅಂಥವ್ರ ಮನಸ್ಸಿನಲ್ಲಿ ಹುಟ್ಟೋದು ಮೋಹ. ಆ ಮೋಹ ಹುಟ್ಟಕ್ಕೆ ಕಾರಣಗಳಾಗಿ ಅವಕಾಶ ಕೊಟ್ಟು ಇನ್ನೂ ಹಠ ಮಾಡ್ತಿದ್ದಾಳಲ್ಲ, ಅವಳಿಗೆ ಎಂಥ ನರಕ ಸಿಕ್ಕಬೇಕು ಎಂದು ಲಲಿತಾ ಹೇಳಿದಳು. ಹೆಂಡತಿಯ ಧರ್ಮ ವಿಶ್ಲೇಷಣೆಯನ್ನು ಕೇಳಿದ ತಕ್ಷಣ ಪ್ರಿನ್ಸಿಪಾಲರಿಗೆ ಒಪ್ಪಿಗೆಯಾದದ್ದು ಮಾತ್ರವಲ್ಲ, ಅವಳ ವಿಶ್ಲೇಷಣಾ ಶಕ್ತಿಯ ಬಗೆಗೆ ಮೆಚ್ಚುಗೆಯೂ ಆಯಿತು. ಆಶ್ರಮ ಧರ್ಮಗಳ ಆಧಾರದ ಮೇಲೆ ಸ್ವಾಮಿಗಳ ವಿವಾಹ ನಿಶ್ಚಯವು ಪಾಪ ಎಂಬುದನ್ನು ಇನ್ನೆಲ್ಲಿಯೋ ಕೇಳಿದ್ದ ನೆನಪಾಯಿತು. ಅವರು ನೆನಪನ್ನು ಕೆದಕಿಕೊಂಡರು. ನಿನ್ನೆ ರಾತ್ರಿ ಶಾಸ್ತ್ರಿಗಳು ಸ್ವಾಮಿಗಳ ಸಂಗಡ ವಾದ ಮಾಡುತ್ತಾ ಈ ಮಾತನ್ನು ಹೇಳಿದ್ದರು. ರಾತ್ರಿ ಮನೆಗೆ ಬಂದ ಮೇಲೆ ಅದನ್ನು ತಾವು ಹೆಂಡತಿಗೆ ಹೇಳಿದ್ದರು. ಅದರ ಆಧಾರದ ಮೇಲೆ ಈಗ ಅವಳು ಪ್ರೀತಿ ಮತ್ತು ಮೋಹಗಳ ವ್ಯತ್ಯಾಸವನ್ನು ಎಷ್ಟು ಸಮರ್ಪಕವಾಗಿ ಹೇಳುತ್ತಿದ್ದಾಳೆ. ಲಲಿತಾ ಬರೀ MSc ಓದಿರುವುದು ಮಾತ್ರವಲ್ಲ, ಬುದ್ಧಿವಂತೆಯೂ ಹೌದು ಎಂದು ಅವರು ಮೊದಲೇ ತಿಳಿದಿದ್ದರು. ಆದರೆ ನಿಜವಾದ ಧರ್ಮ ಏನಿದೆಯೋ, ಹೇಗಿದೆಯೋ, ಧರ್ಮ ಸೂಕ್ಷ್ಮವನ್ನು ಹೀಗೆಯೇ ಎಂದು ನಿರ್ಧರಿಸುವ ಶಕ್ತಿ ಯಾರಿಗಿದೆ ಎಂದು ಎಲ್ಲಿಯೋ ಓದಿದ್ದ ನೆನಪಾಯಿತು. ಅದು ಹೋಗಲಿ, ಈಗ ಸ್ವಾಮಿಗಳಲ್ಲಿಗೆ ಹೋಗಿ ಏನಾದರೂ ಮಾತನಾಡಲೇಬೇಕು. ಆದರೆ ಏನು ಆಡುವುದೆಂಬುದು ಮಾತ್ರ ಹೊಳೆಯಲಿಲ್ಲ. ಅಧ್ಯಕ್ಷರು ಹೇಳಿದ ಮೇಲೆ ಅಲ್ಲಿಗೆ ಹೋಗಿ ಮಾತನಾಡುವುದು ನನ್ನ ಕರ್ತವ್ಯ, ಫಲಾಫಲಗಳಿಗೆ ನಾನು ಹೊಣೆಯಲ್ಲ ಎಂಬ ಸಮಾಧಾನ ತಂದುಕೊಳ್ಳುತ್ತಿರುವಾಗಲೇ ಬ್ರಹ್ಮಚರ್ಯ ಮತ್ತು ಅದರ ಶಕ್ತಿಯ ಬಗೆಗೆ ಪರಮಹಂಸ, ಮಹಾಯೋಗಿ ಅರವಿಂದ, ವೀರಯೋಗಿ ವಿವೇಕಾನಂದ, ಮಹಾತ್ಮ ಗಾಂಧಿ ಮೊದಲಾದವರು ಹೇಳಿದ ಕೆಲವು ಮಾತುಗಳು ನೆನಪಾಯಿತು. ತಮ್ಮ ವ್ಯಾಸಂಗದ ಕೋಣೆಗೆ ಹೋಗಿ ಗಾಜಿನ ಬಾಗಿಲಿದ್ದ ಬೀರುವಿನಲ್ಲಿ ಇಟ್ಟಿದ್ದ ಪುಸ್ತಕಗಳನ್ನು ಒಂದೊಂದಾಗಿ ತೆಗೆದರು. ಕೆಲವು ಪುಸ್ತಕಗಳಲ್ಲಿ ಇಂಡೆಕ್ಸ್ ಇತ್ತು. ಅದರ ಸಹಾಯದಿಂದ ಬ್ರಹ್ಮಚರ್ಯ ಎಂಬ ಶಬ್ದದ ಪುಟಗಳನ್ನು ತೆಗೆದು ಓದಿಕೊಂಡರು. ಚರ್ಚೆಯನ್ನು ಆರಂಭಿಸಲು ಸಾಕಷ್ಟು ವಿಷಯ ದೊರಕಿತ್ತು ಎಂದು ಮನಸ್ಸಿಗೆ ಖಾತ್ರಿಯಾದ ಮೇಲೆ ಪುಸ್ತಕಗಳನ್ನು ಸ್ವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪಿಸಿ ಮಂಚದ ಕೋಣೆಗೆ ಬಂದು, ಮನಸ್ಸಿಗೆ ಬೇಜಾರು ಮಾಡಿಕೋಬೇಡ, ನಾನು ಮಠಕ್ಕೆ ಹೋಗಿ ಸ್ವಾಮಿಗಳ ಕೈಲಿ ಮಾತಾಡಿ ಬರ್ತೀನಿ, ಬಾಗಿಲು ಹಾಕೋ ಎಂದು ಹೆಂಡತಿಗೆ ಹೇಳಿ ಕಾಲಿಗೆ ಚಪ್ಪಲಿ ಮೆಟ್ಟಿಕೊಂಡು ನಡೆದರು. ಪರಿಸ್ಥಿತಿಯು ಎಷ್ಟು ಗಂಭೀರವಾಗಿದೆ ಎಂಬುದು ಈಗ ಅವರ ಅರಿವಿಗೆ ಬರತೊಡಗಿತು. ಅವರ ಕಾಲೇಜಿನ 2ನೇ ಮಾಳಿಗೆಯನ್ನು ಇನ್ನೂ ಕಟ್ಟಿಸಿರಲಿಲ್ಲ. ಈಗ ಇರುವ ನೆಲ ಮತ್ತು ಮೊದಲ ಮಾಳಿಗೆಗಳನ್ನು ಆರಂಭದಲ್ಲಿ ಕಟ್ಟಿಸಿದ್ದರೂ ಹಣ ಸಾಲದಕ್ಕೆ 2ನೇ ಮಾಳಿಗೆಯ ಕೆಲಸವನ್ನು ನಿಲ್ಲಿಸಿದ್ದರು. ಆದರೆ ಕಟ್ಟಡದ ತಳಪಾಯವನ್ನು ಮಾತ್ರ ನೆಲ ಮೇಲೆ 2 ಮಾಳಿಗೆಗಳನ್ನು ತಡೆಯುವಂತೆ ಮಾಡಿದ್ದರು. ಕಾಲೇಜಿನ ಹಿಂಭಾಗದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸುವ ಪ್ರಯತ್ನ ನಡೆದಿತ್ತು. ಇವುಗಳಿಗೆ ಯಜಮಾನ ಅಪ್ಪೇಗೌಡರು ಮತ್ತೆ 50,000 ಕೊಡುವುದಾಗಿ ವಾಗ್ದಾನ ಮಾಡಿದ್ದರು.
ಕಳೆದ ವರ್ಷ ಮಳೆ ಚೆನ್ನಾಗಿ ನಡೆದಿದ್ದರೆ ಇಷ್ಟರಲ್ಲಿ ಕೊಟ್ಟೇ ಬಿಡುತ್ತಿದ್ದರು. 20 ವರ್ಷದ ಹಿಂದೆ ಹಿಮಗಿರೀಶ್ವರ ಕಲ್ಯಾಣ ಸಮಿತಿ ಆರಂಭವಾದಾಗಿನಿಂದ ಯಜಮಾನರು ಒಟ್ಟು 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ. ಈಗ ಮತ್ತೆ 50,000 ಕೊಡುತ್ತಾರೆ. ಆದರೆ ಇವತ್ತು ತಲೆ ತಿರುಗಿ ಬಿದ್ದಿದ್ದಾರಲ್ಲ. ಸ್ವಾಮಿಗಳು ಅಕಸ್ಮಾತ್ ಮದುವೆಯಾಗಿಯೇ ಬಿಟ್ಟರೆ ಇವರು ಕೊರಗಿನಿಂದ ಮನಸ್ಸಿನ ಆಘಾತದಿಂದ ಸತ್ತು ಹೋದರೆ ಏನು ಗತಿ? ಅವರ ಮಗ ದೊಡ್ಡೇಗೌಡ ತಂದೆಯಂತೆ ಉದಾರಿಯಲ್ಲ. ತಂದೆಯ ದಾನ ಧರ್ಮದ ಬಗೆಗೆ ಅವನಿಗೆ ಹೆಚ್ಚು ಸಹಾನುಭೂತಿ ಇಲ್ಲವಂತೆ. ಯಜಮಾನರು ಕೊಡುವುದು ಮಾತ್ರವಲ್ಲ, ಅವರ ಉದಾಹರಣೆ ದಾನಿಯ ವ್ಯಕ್ತಿತ್ವ ಮೇಲ್ಪಂಕ್ತಿಯಾಗಿ ಉಳಿದವರೂ ದಾನ ಮಾಡುವಂತೆ ಪ್ರೇರಕವಾಗಿದೆ. ದಾನದ ಈ ಪ್ರೇರಕ ಶಕ್ತಿಯೇ ಸತ್ತು ಹೋದರೆ ಜನ ಕಲ್ಯಾಣವಾಗುವುದು ಹೇಗೆ? ತಮ್ಮ ಕಾಲೇಜು ಅಭಿವೃದ್ಧಿಯಾಗುವುದು ಹೇಗೆ? ದೇವರೇ, ಯಜಮಾನರ ಜೀವ ಗಟ್ಟಿಯಾಗಿರಲಿ, ಅವರು 100 ವರ್ಷವಾದರೂ ಬದುಕಲಿ, ಸ್ವಾಮಿಗಳ ಮನಸ್ಸು ಬದಲಾಗಲಿ ಎಂದು ಪ್ರಿನ್ಸಿಪಾಲರು ಮನಸ್ಸಿನಲ್ಲೇ ಪ್ರಾರ್ಥಿಸಿದರು. ಅವರ ಕಾಲೇಜಿನ ಆಫೀಸಿನಲ್ಲಿ 3 ದೊಡ್ಡ ಫೋಟೋಗಳಿವೆ. ಮೇಲ್ಭಾಗದಲ್ಲಿ ಸ್ವಾಮಿಗಳ ಫೋಟೋ, ಅದರ ಕೆಳಗೆ ಯಜಮಾನರದು, ಅದರ ಪಕ್ಕದಲ್ಲಿ ಅಧ್ಯಕ್ಷ ಚಂದ್ರಪ್ಪನವರದು. ಪ್ರತ್ಯೇಕ ಫೋಟೋವಿಗೆ ಕೂರಲು ಸ್ವಾಮಿಗಳು ಒಪ್ಪಲೇ ಇಲ್ಲ. ಹಿಂದೆ ಹೈಸ್ಕೂಲಿನ ವಾರ್ಷಿಕೋತ್ಸವ ಸಮಯದಲ್ಲಿ ತೆಗೆದಿದ್ದ ಒಂದು ಗುಂಪು ಫೋಟೋವಿನಿಂದ ಸ್ವಾಮಿಗಳ ಭಾಗವನ್ನು ದೊಡ್ಡದು ಮಾಡಿಸಿ ಪ್ರಿನ್ಸಿಪಾಲರೇ ಅದನ್ನು ಆಫೀಸಿನಲ್ಲಿ ಹಾಕಿಸಿದ್ದರು. ಯಜಮಾನರದ್ದನ್ನು ಪ್ರಿನ್ಸಿಪಾಲರೇ ಪ್ರತ್ಯೇಕವಾಗಿ ತೆಗೆಸಿದ್ದರು. ತಮ್ಮದನ್ನು ಚಂದ್ರಪ್ಪನವರು ಬೆಂಗಳೂರಿನಲ್ಲಿ ತೆಗೆಸಿ ಬಂಗಾರ ಬಣ್ಣದ ಕಟ್ಟು ಹಾಕಿಸಿ ದಾನವಾಗಿ ಕೊಟ್ಟಿದ್ದರು. ಸ್ವಾಮಿಗಳಂತೂ ತಮ್ಮ ತಪಸ್ಸಿನ ಫಲವನ್ನೇ ಸಮಿತಿಗೆ, ಅದರ ಸಂಸ್ಥೆಗಳಿಗೆ ದಾರಿ ಎರೆದಿದ್ದಾರೆ. ಯಜಮಾನರು ದಾನಿಗಳಾಗಿದ್ದಾರೆ. ಚಂದ್ರಪ್ಪನವರು ಕೈಯಿಂದ ಏನೂ ಕೊಟ್ಟಿಲ್ಲ. ಆದರೆ ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ ಸಾಕಷ್ಟು ಗ್ರ್ಯಾಂಟು ಕಿತ್ತು ತರುತ್ತಿದ್ದಾರೆ. ಸುತ್ತಮುತ್ತ ಜನರಿಂದ ಕೊಡಿಸಲು ಕೆಲಸ ಮಾಡುತ್ತಾರೆ. ಆದರೆ ಹಾಗೆ ಹಣ ಕೊಡುವವರಿಗೆ ಸ್ವಾಮಿಗಳ ಆಧ್ಯಾತ್ಮಿಕ ಶಕ್ತಿಯು ಪ್ರೇರಣೆಯಾಗಿದೆ. ಸ್ವಾಮಿಗಳ ಗುಡಿಸಲಿನ ಬಾಗಿಲು ತೆರೆದಿತ್ತು. ಚಪ್ಪಲಿಯನ್ನು ಕಲ್ಲು ಮೆಟ್ಟಲಿನ ಕೆಳಗೆ ಬಿಟ್ಟು ಇವರು ಒಳಗೆ ಹೋದರು. ಗೋಡೆಯ ದಡದ ಮುಂದಲಿಗೆಯ ಮೇಲೆ ಮಲಗಿ ಸ್ವಾಮಿಗಳು ನಿದ್ದೆ ಮಾಡುತ್ತಿದ್ದರು. ಅವರು ಹಗಲು ಹೊತ್ತು ನಿದ್ದೆ ಮಾಡುತ್ತಾರೆಯೋ ಇಲ್ಲವೋ ಎಂಬುದು ಇವರಿಗೆ ತಿಳಿಯದು. ಆದರೆ ನೆನ್ನೆ ತಾನೇ ಅವರ ಜೊತೆ ನಡು ರಾತ್ರಿಯ ತನಕ ಇದ್ದೆವು. ಆಮೇಲೆ ಅವರು ಮಲಗಿದರೋ ಇಲ್ಲವೋ ಎಂಬ ಅನುಮಾನವಾಯಿತು. ಈಗ ಕೂಗಿ ಎಬ್ಬಿಸಬಾರದು ಎಂಬ ಯೋಚನೆ ಬಂತು. ಅಲ್ಲದೆ ಅವರು ಹೀಗೆ ನಿದ್ರೆ ಮಾಡುತ್ತಿರುವುದು ಒಂದು ತರಕ್ಕೆ ಒಳ್ಳೆಯದೇ ಆಯಿತು. ಅವರು ಎದುರು ಕೂತು ಈ ವಿಷಯದಲ್ಲಿ ಮಾತನಾಡುವ, ಚರ್ಚೆಗಿಳಿಯುವ ಮುಜುಗರವೇ ತಪ್ಪಿತು ಎಂಬ ಸಮಾಧಾನವೂ ಒಂದು ಕಡೆ ಆಯಿತು. ಹಿಂದಕ್ಕೆ ತಿರುಗಿ ಶಬ್ದವಾಗದಂತೆ ಹೆಜ್ಜೆ ಹಾಕಿದ್ದರು. ಆದರೆ ಅಷ್ಟರಲ್ಲಿ ಸ್ವಾಮಿಗಳು ಎಚ್ಚರಗೊಂಡರು. ಕಣ್ಣು ಬಿಟ್ಟು ಅವರೇ ಬನ್ನಿ ಎಂದರು. ಕ್ಷಮಿಸಬೇಕು, ತೊಂದರೆ ಮಾಡಿದೆ ಎಂದು ಪ್ರಿನ್ಸಿಪಾಲ್ ಅವರು ಯಾಚಿಸಿದ್ದಕ್ಕೆ, ತೊಂದರೆ ಏನಿಲ್ಲ, ತೂಕಡಿಕೆ ಬಂತು, ಮಲಗಿದೆ ಎಂದು ಸ್ವಾಮಿಗಳು ಎದ್ದರು. ಪ್ರಿನ್ಸಿಪಾಲರು ಹೋಗಿ ಅವರ ಎದುರು ಕೂತರು. ಸ್ವಾಮಿಗಳು ಪ್ರಶ್ನಾರ್ಥಕವಾಗಿ ಇವರನ್ನು ನೋಡುತ್ತಾ ಕುಳಿತರು. ಆ ದೃಷ್ಟಿಯನ್ನು ಎದುರಿಸುವುದು ಇವರಿಗೆ ಕಷ್ಟವಾಯಿತು. ಅದು ಈಗ ಮೊದಲನೆಯ ಸಲ ಆಗುತ್ತಿರುವ ಅನುಭವವಲ್ಲ. ಅವರ ದೃಷ್ಟಿಯೇ ಹಾಗೆ. ನೋಡುವವರ ಒಳಗನ್ನು ಭೇದಿಸಿ ಅವರ ಕಣ್ಣೆದುರಿಗೆ ತೋಡಿ ತೋರಿಸುವಂತೆ ಆಗುತ್ತದೆ ಎಂದು ಪ್ರಿನ್ಸಿಪಾಲ್ ಅವರು ಹಲವು ಸಲ ಯೋಚಿಸಿದ್ದರು. ಈಗಲಂತೂ ಹಿಂದು ಮುಂದುಗಳು ತಿಳಿಯದಂತೆ ಆಯಿತು. 5 ನಿಮಿಷ ಹಾಗೆಯೇ ಕುಳಿತ ಮೇಲೆ ತಾವು ಬಂದ ಉದ್ದೇಶವನ್ನು ನೆನಪು ಮಾಡಿಕೊಂಡು ಹೇಳಿದರು. ಒಂದು ಅಂಶ ಕೇಳೋಣ ಅಂತ ಬಂದೆ. ನನ್ನ ತಿಳುವಳಿಕೆಗೋಸ್ಕರ ಸ್ವಾಮಿಗಳನ್ನು ಪ್ರಶ್ನೆ ಮಾಡುವ ಉದ್ದಟತನದಿಂದ ಬಂದಿದ್ದಾನೆ ಅಂತ ಭಾವಿಸ್ತಿದ್ದರೆ ಆರೈಕೆ ಮಾಡ್ಕೋತೀನಿ ಸ್ವಾಮಿಗಳೇ ಎಂದು ಪ್ರಿನ್ಸಿಪಾಲ್ ಅವರು ಹೇಳಿದರು. ಹೇಳಿ, ಸಂಕೋಚ ಏನು ಬೇಡ ಎಂದು ಸ್ವಾಮಿಗಳು ಕೇಳಿದರು. ಕತೆ ಮುಂದುವರಿಯುತ್ತದೆ.